ಬೆಂಗಳೂರಲ್ಲಿ ಕಳ್ಳನಿಂದಲೇ ಪೊಲೀಸರಿಗೆ ದೂರು ಹೋಗಿದೆ. ಒಂದು ವಿಚಿತ್ರ ಘಟನೆ. ಕಳ್ತನಕ್ಕೆ ಹೋಗಿದ್ದವನೇ ಪೊಲೀಸರಿಗೆ ದೂರು ಕೊಟ್ಟಂತಹ ಕಥೆನ ನಾವು ಹೇಳ್ತಾ ಇದೀವಿ. ಕೇಳಿ, ಕದಿಯಕ್ಕೆ ಹೋದಾಗ ಹಲ್ಲೆ ಮಾಡಿದ್ದಾರೆ ಅಂತ ದೂರು ಕೊಟ್ಟಿದ್ದಾನೆ. ಸಂಪಿಗೆಹಳ್ಳಿ ಪೊಲೀಸರಿಗೆ ದೂರನ್ನ ಅಸ್ಗರ್ ಖಾನ್ ಅಂತ. ನೋಡಿ, ದಿನದ ಖರ್ಚಿಗೆ ಅಂತ ಕಬ್ಬಣ ಕದಿಯಕ್ಕೆ ಹೋಗ್ಬಿಟ್ಟಿದ್ದಾನೆ ಈತ. ಚೊಕ್ಕನಹಳ್ಳಿ ಅಪಾರ್ಟ್ಮೆಂಟ್ ಬಳಿ ಸಿಗಾಕೊಂಡಿದ್ದಾನೆ. ನೋಡ್ಬಿಡ್ತಾರ ಕಳ್ಳನ್ನ, ಸರಿಯಾಗಿ ಬಿಟ್ಟಿದ್ದಾರೆ. ಜೊತೆಲಿದ್ದ ರಜಾಕ್ ಮತ್ತು ಶ್ಯಾಮ್ ಅನ್ನೋರು ಎಸ್ಕೇಪ್ ಆಗಿದ್ದಾರಂತೆ. ಸುತ್ತಮುತ್ತ ಇದ್ದವರು ಸಿಗಾಕೊಂಡು ಅಸ್ಗರ್ ಅಲ್ವಾ, ಸರಿಯಾಗಿ ಒದೆ ಬಿಟ್ಟಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡು ಪೊಲೀಸರಿಗೆ ಹೋಗಿ ದೂರು ಕೊಟ್ಟಿದ್ದಾನೆ. ಕದಿಯಕ್ಕೆ ಅಂತ ಹೋಗಿದ್ದೆ ಸರ್, ಅವಾಗ ಹೊಡೆದ್ಬಿಟ್ಟಿದ್ದಾರೆ ನನಗೆ ಅಂತ. ಅಯ್ಯೋ ರಾಮ. ಸಂಪಿಗೆಹಳ್ಳಿ ಠಾಣೆಯಲ್ಲಿ ಈಗ ಪ್ರತ್ಯೇಕ 2 ಪ್ರಕರಣಗಳು ದಾಖಲಾಗಿದೆ. ಕಳ್ಳ ಹೋಗಿ ಪೊಲೀಸರಿಗೆ ನಂಗೆ ಹೊಡೆದಿದ್ದಾರೆ. ಯಾಕೆ ಹೊಡೆದಿದ್ದಾರೆ? ಕಳ್ತನಕ್ಕೆ ಅಂತ ಹೋಗಿದ್ದೆ ಸರ್, ದುಡ್ಡಿರ್ಲಿಲ್ಲ ಖರ್ಚಿಗೆ, ಕಳ್ತನಕ್ಕೆ ಅಂತ ಹೋಗಿದ್ದೆ. ಅವಾಗ ಸಿಗಾಕೊಂಡು ಹೊಡೆದ್ಬಿಟ್ರು, ನೀವು ಆ್ಯಕ್ಷನ್ ತಗೋಬೇಕು ನಂಗೆ ಹೊಡೆದವ್ರ ವಿರುದ್ಧ ಅಂತ. ಮಜಾ ಇದೆ ಇದೊಂಥರ ಕೇಸ್. ಓಕೆ, ಅಸ್ಗರ್ ಇವನೇ ಗಮನಿಸ್ತಾ ಇದ್ದೀರಿ. ಒದೆ ತಿಂದಿರುವ ಆತನು ಕೂಡ ಈತನೇ. ಇವನು ಒಬ್ಬನೇ ಹೋಗಿಲ್ಲ, ಒಂದು ಟೀಮ್ ಮಾಡ್ಕೊಂಡು ಹೋಗಿದ್ದಾನೆ, ಒಂದು 2-3 ಜನ. ಅವರಿಬ್ರು ಏನು ಮಾಡಿದ್ದಾರೆ, ಚಾಣಕ್ಯರು ಎಸ್ಕೇಪ್ ಅಲ್ಲಿಂದ ಗೊತ್ತಾಗ್ತಿದ್ದಂಗೆ ಇವನೊಬ್ಬ ಸಿಗಾಕಬಿಟ್ಟಿದ್ದಾನೆ. ಬಿಡ್ತಾರಾ ಕಳ್ತನಕ್ಕೆ ಹೋದವರು? ಅಂದರೆ ಕಳ್ತನ ಆಗ್ತಾ ಇದ್ದು ಮನೆಯವರು ಸರಿಯಾಗಿ ಬಿಟ್ಟಿದ್ದಾರೆ ಒದೆ, ರಕ್ತ ಬರಂಗೆ. ಈತ ಏನು ಮಾಡ್ದೆ, ನೇರವಾಗಿ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡಿದ್ದಾನೆ. ಫಸ್ಟ್ ಏಡ್ ಆದಮೇಲೆ ನೇರ ಪೊಲೀಸ್ ಸ್ಟೇಷನ್ಗೆ. ಸರ್, ನನ್ನ ಹೆಸರು ಹಿಂಗೆ, ಇಂತಿಂಥ ಕೆಲಸಕ್ಕೆ ಅಂತ ಹೋಗಿದ್ದೆ, ಕಳ್ತನಕ್ಕೆ ಹೋಗಿದ್ದೆ ಸರ್, ಸಿಗಾಕೊಂಡಾಗ ಸರಿಯಾಗಿ ಹೊಡೆದ್ಬಿಟ್ರು ನನ್ನ ಮೇಲೆ, ಹೊಡೆದವ್ರ ಮೇಲೆ ನೀವು ಆ್ಯಕ್ಷನ್ ತಗೋಬೇಕು ಅಂತ. ಎಂಥ ವಿಚಿತ್ರ ಕೇಸ್ ನೋಡಿ. ಪೊಲೀಸರು ಒಂದು ಕ್ಷಣ ಶಾಕ್ ಆಗಿರ್ತಾರೆ, ನಗಾಡಿರ್ತಾರೆ ಗ್ಯಾರಂಟಿ ಈ ಕೇಸ್ನಲ್ಲಿ. ಕ್ರೈಮ್ ನಂಬರ್ 45/26 ಮತ್ತು 46/26 ಅಂತ 2 ಪ್ರಕರಣ, ಕೇಸ್ ಮತ್ತೆ ಕೌಂಟರ್ ಕೇಸು. ಒಬ್ಬ ಆರೋಪಿ ಅಸ್ಗರ್ ಖಾನ್ ಅಂತ, ಈತ ರೂಢಿಗತವಾಗಿ ಕಳ್ತನ ಮಾಡಿಕೊಂಡು ಜೀವನ ಸಾಗಿಸ್ತಾ ಇರ್ತಾನೆ. ಮತ್ತೆ ಅದ್ರ ಜೊತೆಗೆ ಆಟೋ ಕೂಡ ಓಡಿಸ್ಕೊಂಡು ಇರ್ತಾನೆ. ಅವತ್ತಿನ ದಿನ ಅಂದ್ರೆ 31 ಜನವರಿ 26ನೇ ತಾರೀಕಿನಂದು ಈತ ಮತ್ತೆ ಈತನ ಸ್ನೇಹಿತರು ಪ್ಲಸ್ ಈತ ಒಟ್ಟು 3 ಜನ ಆಟೋನಲ್ಲಿ ಹೋಗಿ ಒಂದು ಬಿಲ್ಡಿಂಗ್ ಕಾಂಪೌಂಡ್ ಅನ್ನ ಹಾರಿ ಒಳಗಡೆ ಈ ಮೆಟಲ್ ಶೀಟ್ಸ್ ಮತ್ತೆ ಕಬ್ಬಿಣದ ಪೈಪ್ಗಳು ಕೂಡ ಇರ್ತವೆ. ಅದನ್ನ ಕಳ್ತನ ಮಾಡಬೇಕು ಅಂತಂದು ಪ್ರಯತ್ನ ಮಾಡ್ತಾ ಇರ್ತೀವಿ. ಅವಾಗ ಅಲ್ಲೇ ಕಾಂಪೌಂಡ್ ಒಳಗಡೆ ಇರ್ತಕ್ಕಂಥ ಓನರ್ ಲೇಡಿ ಮತ್ತೆ ಆಕೆಯ ಹಸ್ಬೆಂಡ್ ಇಬ್ರು ಸೇರ್ಕೊಂಡು ಈತನಿಗೆ ಸ್ವಲ್ಪ ಪ್ರತಿರೋಧ ವ್ಯಕ್ತಪಡಿಸ್ತಾರೆ. ವೆನ್ ದೇ ಅಪೋಸ್, ಅಲ್ಲಿ ಸ್ವಲ್ಪ ಸ್ಕಫಲ್ ಆಗುತ್ತೆ. ಈತ ಮತ್ತೆ ಈತನ ಸ್ನೇಹಿತರು ಸೇರ್ಕೊಂಡು ಒಂದು ಬೀರ್